ನಮಸ್ಕಾರಗಳು. ನಾನು ಜ್ಯೋತಿ ಭಟ್. ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ಯುಗಾದಿಯ ವಿಶೇಷ ಅವಲಕ್ಕಿಯ ಪಾಯಸ ಮಾಡುವುದು ಹೇಗೆ ನೋಡುವ. ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಬಹಳ ಪೌಷ್ಟಿಕ. ಇದು ಕ್ಯಾಲ್ಸಿಯಂ ಮತ್ತು ಐರನ್ನನ್ನು ಹೊಂದಿದ್ದು ಮಕ್ಕಳಿಗೆ, ಯುವಕರಿಗೆ, ಪ್ರಾಯದವರಿಗೆ ಯಾರಿಗೆ ಕೂಡ ಕೊಡಬಹುದಾದಂತಹ ಒಂದು ಪೌಷ್ಟಿಕ ಆಹಾರ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುವಂಥದ್ದು. ಅಂತಹ ಒಂದು ಅವಲಕ್ಕಿಯಿಂದ ಪಾಯಸ ಮಾಡುವುದು ಹೇಗೆ ನೋಡೋಣ. ಬಹಳ ಸುಲಭವಾಗಿ 10 ನಿಮಿಷದಲ್ಲಿ ಮಾಡಬಹುದಾದಂತಹ ಅವಲಕ್ಕಿ ಪಾಯಸ. ಅವಲಕ್ಕಿಯನ್ನು ಒಳ್ಳೆ ತುಪ್ಪ 2 ಚಮಚ ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳಿ. ಅವಲಕ್ಕಿ 150 ಗ್ರಾಮ್ಸ್ ತೆಗೆದುಕೊಂಡಿದ್ದೇವೆ. ಸಾಧಾರಣ 1 ಸೇರು ಆಗಬಹುದು. ಈ ಅವಲಕ್ಕಿಯನ್ನು ಹೀಗೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗುವಂತೆ ಹುರಿದುಕೊಳ್ಳೋಣ. ಇದು 2 ರಿಂದ 3 ನಿಮಿಷ ತೆಗೆದುಕೊಳ್ಳಬಹುದು. ಅದನ್ನು ಹುರಿದು ಬದಿಯಲ್ಲಿಡಿ. ಇಲ್ಲಿ 1 ದೊಡ್ಡ ಕಾಯಿಯ 1 ಗಡಿ ಫುಲ್ ತೆಂಗಿನಕಾಯಿ ಇರಲಿ. ಹಣ್ಣು ತೆಂಗಿನಕಾಯಿ ಫ್ರೆಶ್ ಆಗಿ ತುರಿದದ್ದು. ಅದನ್ನು ಸ್ವಲ್ಪ ರುಬ್ಬಿಕೊಂಡು ತೆಂಗಿನಕಾಯಿ ಹಾಲುಗಳನ್ನು ತೆಗೆದುಕೊಳ್ಳೋಣ. ತೆಂಗಿನಕಾಯಿ ಹಾಲಿನಲ್ಲಿ 2 ವಿಧವಾಗಿ ತೆಗೆದುಕೊಳ್ಳೋಣ. ಒಂದು ಮೊದಲನೆಯದಾಗಿ ತೆಗೆದುಕೊಂಡ ದಪ್ಪ ತೆಂಗಿನ ಹಾಲು, ಇನ್ನೊಂದು ಸ್ವಲ್ಪ ನೀರು ಹಾಕಿ ತೆಗೆದುಕೊಂಡ ತೆಳ್ಳನೆಯ ತೆಂಗಿನಕಾಯಿ ಹಾಲು. ಈ ತೆಳ್ಳನೆಯ ತೆಂಗಿನಕಾಯಿ ಹಾಲು 1.5 ಲೀಟರ್. ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ಕುದಿಯಲಿಕ್ಕಿಡಿ. ಅದು ಕುದಿಯುತ್ತಿರುವಾಗ ಸಾಧಾರಣ ಇಂಥ ಅಚ್ಚು 3 ಅಂದಾಜು ಮಾಡಿ ಹಾಕ್ತಾ ಇದ್ದಾರೆ ನನ್ನಮ್ಮ. ಇದು ಸಾಧಾರಣ ನನ್ನ ಅಂದಾಜು 250 ಗ್ರಾಮ್ಸ್ ಬೆಲ್ಲ ಆಗಬಹುದು. ಈ ಬೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ತೊಂದರೆ ಇಲ್ಲ. ಮತ್ತು ಒಂದು ಚೂರೆ ಅರ್ಧ ಟೀ ಸ್ಪೂನ್ ಉಪ್ಪು ಇಷ್ಟನ್ನು ಹಾಕಿಕೊಂಡು ಕುದಿಯಲಿಕ್ಕಿಡಿ. ಇತ್ತ ಕಡೆಯಲ್ಲಿ 1 ಸಣ್ಣ ಬೌಲು ಗೇರು ಬೀಜ, ಅದನ್ನು ಈ ಥರ ತರಿಯಾಗಿ ಜಜ್ಜಿಕೊಳ್ಳಿ. ಇದು ಈ ಥರ ಕುಟ್ಟಿ ದೊರಗಾದ ದೊಡ್ಡ ಪೀಸ್ಗಳನ್ನಾಗಿ ಮಾಡಿದರೆ ಅದು ಅವಲಕ್ಕಿ ಪಾಯಸನಲ್ಲಿ ಬಾಯಿಗೆ ಸಿಕ್ಕಿ ಚೆನ್ನಾಗಿ ರುಚಿಯನ್ನು ಕೊಡುತ್ತದೆ. ಹಾಗೆಯೇ ಅದಕ್ಕೆ ಸ್ವಲ್ಪ ದ್ರಾಕ್ಷಿಯನ್ನು ಹಾಕಿಕೊಳ್ಳಿ. ಒಣ ದ್ರಾಕ್ಷಿ ಹಾಕಿದ ನಂತರ ಒಂದೇ ಒಂದು ಬೀಜ ಏಲಕ್ಕಿ ಪರಿಮಳಕ್ಕೆ ಅದನ್ನು ಜಜ್ಜಿ ಅದರ ಜೊತೆನೇ ಹಾಕಿಕೊಳ್ಳಿ. ಈಗ ನಮ್ಮ ಬೆಲ್ಲ ಹಾಕಿದ ಕಾಯಿ ಹಾಲು ಚೆನ್ನಾಗಿ ಕುದಿಯುತ್ತಿದೆ. ಈ ಥರ ಚೆನ್ನಾಗಿ ಸಟ್ಟುಗದಿಂದ ಅಲುಗಾಡಿಸಿ ಅದನ್ನು ಬೆಲ್ಲ ಚೆನ್ನಾಗಿ ಕರಗಿ ಚೆನ್ನಾಗಿ ಕುದಿಯುವಂತೆ ನೋಡಿಕೊಳ್ಳಿ. ಬೆಲ್ಲ ಕುದಿಯುತ್ತಿರುವಾಗ, ಬೆಲ್ಲ ಹಾಕಿದ ಕಾಯಿ ಹಾಲು ಕುದಿಯುತ್ತಿರುವಾಗ ಈಗ ಹುರಿದಿಟ್ಟುಕೊಂಡಂತಹ ಅವಲಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಸಟ್ಟುಗದಿಂದ ತಿರುಗಿಸಿ. ಈಗ ನಾವು ಜಜ್ಜಿಟ್ಟುಕೊಂಡಂತಹ ಗೇರು ಬೀಜ ಹಾಗೆ ದ್ರಾಕ್ಷಿ ಅದನ್ನೆಲ್ಲ ಹಾಕೋಣ. ಅದೆಲ್ಲ ಚೆನ್ನಾಗಿ ಹೊಂದಿಕೊಳ್ಳಲಿ. 1-2 ಸರ್ತಿ ಸಟ್ಟುಗದಿಂದ ಕೈಯಾಡಿಸಿ ಅದು ಚೆನ್ನಾಗಿ ಕುದಿಯಲಿ. ಪಾಯಸ ಬೆಲ್ಲದ ಹಸಿ ವಾಸನೆ ಹೋಗಿ ತೆಂಗಿನಕಾಯಿ ಹಾಲಿನ ಜೊತೆ ಚೆನ್ನಾಗಿ ಕುದಿದಾಗ ಬಹಳ ಪರಿಮಳಯುಕ್ತವಾಗುತ್ತದೆ. ಈ ಪಾಯಸ ಮಾಡಲು ತುಂಬ ಸುಲಭ. ಯಾರ ಮನೆಯಲ್ಲಿ ಕೂಡ ಅವಲಕ್ಕಿ ಇರುತ್ತದೆ. ಅವಲಕ್ಕಿ ಯಾರು ಯಾವಾಗ ಬಂದರೆ ಕೂಡ ಈ ಅವಲಕ್ಕಿ ಪಾಯಸವನ್ನು ಮಾಡಬಹುದು. ಇವತ್ತು ಯುಗಾದಿ ಇತ್ತು. ಯುಗಾದಿಗೆ ಬೇಕಾಗಿ ಅಮ್ಮ ಈ ಅವಲಕ್ಕಿ ಪಾಯಸವನ್ನು ಮಾಡಿದರು. ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತಂದಿದ್ದೇನೆ ನೋಡಿ. ಈಗ ಚೆನ್ನಾಗಿ ಕುದಿಯುತ್ತಿದೆ. ಇದು ಸರಿಯಾಗಿ ಕುದಿಯಲು
ಕಾಯಿರಿ. ನಂತರ ಎಲ್ಲಿಯಾದರೂ ದಪ್ಪ ಎಂದು ನಿಮಗನಿಸಿದರೆ ಒಂದು ಅರ್ಧ ಗ್ಲಾಸ್ ನೀರನ್ನು ಪುನಃ ಸೇರಿಸಿಕೊಳ್ಳಬಹುದು. ನೀರು ಸೇರಿಸಿದರೆ ಮತ್ತೆ ಪುನಃ ಚೆನ್ನಾಗಿ ಕುದಿಸಬೇಕು. ಅದು ಪಾಯಸ ಮಾಡುವಂತಹ ಟ್ರಿಕ್ಕು. ಈ ಅವಲಕ್ಕಿ ಪಾಯಸ ಈಗ ಈ ಥರ ಇದ್ದರೂ ತಣ್ಣಗೆ ಆಗುವಾಗ ದಪ್ಪವಾಗುತ್ತದೆ. ಅವಲಕ್ಕಿಯನ್ನು ಹುರಿಯದೇ ಪಾಯಸ ಮಾಡುವ ಕ್ರಮ ಇದೆ, ಆದರೆ ಅದು ಈ ಥರ ಬಿಡಿ ಬಿಡಿಯಾಗುವುದಿಲ್ಲ. ಅದು ಸ್ವಲ್ಪ ದಪ್ಪ ಆಗಿ ಕದಡಿದಂತೆ ಇರುತ್ತದೆ. ಇದು ಹುರಿಯುವ ಕಾರಣ ತರಿತರಿಯಾಗಿದ್ದು ಅವಲಕ್ಕಿ ಪಾಯಸ ಒಂದು ಬೇರೆಯಾದ ರುಚಿಯನ್ನು ಕೊಡುತ್ತದೆ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಈ ಸಂದರ್ಭದಲ್ಲಿ ನಾವೀಗ ಫಸ್ಟಿಗೆ ತೆಗೆದಿಟ್ಟುಕೊಂಡಂತಹ ದಪ್ಪ ಕಾಯಿ ಹಾಲನ್ನು ಹಾಕುವಂತಹ ಸಂದರ್ಭ ಬರುತ್ತಿದೆ. ಅದಕ್ಕೆ ಬೇಕಾಗಿ ಈಗ ಕಾಯುತ್ತಿದ್ದೇವೆ. ನೋಡಿ, ಚೆನ್ನಾಗಿ ಕುದಿಯುತ್ತಿದೆ. ಈಗ ನಾವು ದಪ್ಪ ಕಾಯಿ ಹಾಲನ್ನು ಹಾಕೋಣ. ದಪ್ಪ ಕಾಯಿ ಹಾಲು ಹಾಕಿದ ಮೇಲೆ ತುಂಬ ಕುದಿಯಲಿಕ್ಕಿಲ್ಲ. ಒಂದು ಸ್ವಲ್ಪ ಕುದಿ ಬಂದರೆ ಸಾಕು. ಅದು ಕಾಯಿ ಹಾಲಿನ ಪರಿಮಳದೊಂದಿಗೆ ಪರ್ಫೆಕ್ಟಾಗಿ ಟೇಸ್ಟಿಯಾಗಿರುತ್ತದೆ. ನೋಡಿ, ಪಾಯಸದ ಕೆಲಸ ಆಯಿತು. ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಮುಚ್ಚಿ ಇಡೋಣ. ನೋಡಿ, ಇದರ ಕನ್ಸಿಸ್ಟೆನ್ಸಿ ನೋಡಿ. ದಿಸ್ ಈಸ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ನೋಡಿ, ಇದರಿಂದ ದಪ್ಪ ಆದರೆ ಸ್ವಲ್ಪ ತಣ್ಣಗೆ ಆಗುವಾಗ ಪಾಯಸದ ಕನ್ಸಿಸ್ಟೆನ್ಸಿ ದಪ್ಪ ಆಗುತ್ತದೆ. ಇದರಿಂದ ತೆಳ್ಳಗೆ ಆದರೆ ನಿಮಗೆ ಪಾಯಸದ ದಪ್ಪ ಸಿಗುವುದಿಲ್ಲ. ಇದು ಪರ್ಫೆಕ್ಟ್ ಆಗಿದೆ. ಸೂಪರ್ ಟೇಸ್ಟಿ ಅವಲಕ್ಕಿ ಪಾಯಸ. 10 ನಿಮಿಷ ಇದಕ್ಕೆ ಸಮಯ ತೆಗೆದುಕೊಂಡಿದ್ದು ಬಹಳ ಸುಲಭ. ನೀವೊಮ್ಮೆ ಪ್ರಯತ್ನಿಸುತ್ತೀರಲ್ಲ? ಇದನ್ನು ಮಾಡಿ ಹೇಗಿತ್ತು ತಿಳಿಸಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ subscribe. Thank you.